ರಮೇಶಿ ಅಲ್ಲೆಲ್ಲ ತಿಪ್ಪೇಶಿ ನೋಡಿದೆ ನಮ್ಮ ಹೊಲ್ದಕ್ಕೆ ಒಡಿಯಕ್ಕೆ ಬರ್ತೀನಿ ಅಂತ ಹೇಳಿದ್ದ. ಟ್ಯಾಕ್ಟ್ರಿ 1 ಗಂಟೆ 2 ಗಂಟೆ ಆಗುತ್ತೆ ಕಣಪ್ಪ, ಅಡಿಕೆ ಗಿಡದಾಗಳ್ದೆಲ್ಲ ನಾ ಟ್ಯಾಕ್ಟ್ರಿ ಹೊಡ್ಕೊಟ್ಟು ಹೋಗುವಂತ ಬಾ ಅಂತ ಹೇಳಿದ್ದೆ. ಅಲ್ಲೆಲ್ಲ ನಾ ಕಂಡೆ ಅವ್ನು ತಿಪ್ಪೇಶಿ. ಇಲ್ಲ ಕಣ್ಲಸ್ಮಕ್ಕಯ್ಯ, ಎಲ್ಲೂ ಕಾಮ್ಲಿಲ್ಲ. ಅಲ್ಲೆಲ್ಲ ನೋಡಿದೆ, ಎಲ್ಲೂ ಕಾಮ್ಲಿಲ್ಲಮ್ಮ. ಯಾಕೆ ಅಡಿಕೆ ಗಿಡದಾಗ್ಳದ್ದು ಹೊಡ್ಸ್ಬೇಕಾ? ಹೊಡ್ಸಿಲ್ವೇನ? ಹುಲ್ಲೊತ್ತೈತಾ? ನಮ್ಮ ಹೊಲ್ದಾಗೆ ಒಂದು 2-3 ಗಂಟೆ ಆಗುತ್ತೆ ಆ ಕಡೆಗೆ ಬೀಳು ಎಲ್ಲನ ಗೇಸಕ್ಕೆ. ಅದಕ್ಕೆ ಇವತ್ತು ಬತ್ತಿ ನಾಳೆಗೆ ಬತ್ತಿ ಅಂತ ಹೇಳೋದ್ರಾಗೆ ಇದ್ದಾನೆ. ಅದಕ್ಕೆ ಅತ್ತ ಬಂದ್ರತ್ತ ಒಂದಿಟ್ಟು ಹೊಡ್ಕೊಟ್ಟು ಹೋಗ್ತಾನೆ ಅಂತ ಹೇಳಿ ಅದಕ್ಕೆ ಕೇಳಿದೆ. ಎಲ್ಲ ಸಿಕ್ಕಿರಂಗ ಒಂದು ಲಸ್ಮಕ್ಕ ಹೇಳ್ತು ಹೋಗ್ಬೇಕಂತೆ ಅಂತನ್ನು. ಸರಿ ಆಯ್ತಳಕ್ಕ, ಹೇಳ್ತೀನಿ. ಈ ಲಸ್ಮಕ್ಕನ ನೋಡ್ತಾ ಇದ್ರೆ ಮುಖದಲ್ಲಿ ಏನೋ ಕಳೆ, ಏನು ಕದರು, ಏನು ಫಿಗರು, ಏನೋ ಒಂಥರ ಕಣಲ್ಲ ಪುರ್ಗೈ. ಈ ಲಸ್ಮಕ್ಕನ ಮುಂದೆ ಯಾರೂ ಇಲ್ಲ ಕಣ. ಇಂಥ ಯಂಗ್ಸ್ ನಾನು ಎಲ್ಲೂ ನೋಡಲೇ ಇಲ್ಲ ಕಣ ನನ್ನ ಜೀವನದಲ್ಲಿ. ಏನು ಗೌಡ್ರಿ, ಏನು ಹೇಳ್ತಾ ಇದ್ದೀರಾ? ನೀನು ಒಯ್ದಿ ಅವಳು. ನೀವು ಹಿಂಗೆ ಆ ಲಸ್ಮಕ್ಕನ ಬಗ್ಗೆ ಹೊಗಳ್ತಾ ಇದ್ದೀರಾ ಗೌಡ್ರೆ? ಇಲ್ಲ ಕಣ, ನನಗೇನೋ ಒಂಥರ ನೋಡಿದ್ರೆ ಲಸ್ಮಕ್ಕನ್ನ ತುಂಬ ಇಷ್ಟ ಆಗ್ತೈತೆ ಕಣ ಮನಸ್ಸಿಗೆ. ಏನು ಧೈರ್ಯ ಅಂತ, ಇಂಥ ಯಂಗ್ಸು ನಾನು ಎಲ್ಲೂ ನೋಡಿಲ್ಲ ಕಣ. ಏನು ಧೈರ್ಯ, ಏನು ಕದ್ದರು. ಈ ಊರಾಗ ಯಮ್ಮನ ಮೀರ್ಸೋರು ಯಾರೂ ಇಲ್ಲ ಕಣ, ಯಾರೂ ಇಲ್ಲ. ಅಯ್ಯಮ್ಮ ವಿರುದ್ಧವಾಗಿ ನಡ್ಕೊಂಡಾರೆ ಯಾರೂ ಗೆಲ್ತೀವಿ ಅನ್ನೋ ಮಾತೇ ಇಲ್ಲ ಕಣ. ಯಾರು ಗೆಲ್ತೀವಿ ಅನ್ನೋ ಮಾತೇ ಇಲ್ಲ. ನಾವು ಇಷ್ಟೆಲ್ಲ ಇದ್ರೂ ಯಮ್ಮನ ಮುಂದೆ ನಾವು ಸೋತು ಬಿಟ್ಟವಲ್ಲ. ನಿಜವಾಗ್ಲೂ ಕಣ, ಇವಳು ಮುಂದೆ ಲಸ್ಮಕ್ಕನ ಮುಂದೆ ಯಾರೂ ಇಲ್ಲ ಕಣ. ನಿಜವಾಗ್ಲೂ ಲಸ್ಮಕ್ಕನ ನೋಡ್ತಿದ್ರೆ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗ್ತೈತೆ. ಇದೇನು ಗೌಡ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಲಸ್ಮಕ್ಕನ ಕಂಡ್ರೆ ನಿಮ್ಗೆ ಇಷ್ಟನಾ? ನಿಜವಾಗ್ಲೂ ನಾನು ನೋಡಿದ ಮಟ್ಟಿಗೆ ಭಾಳ ಇಷ್ಟ ಆಯಿತು. ಏನು ಕಾದರು, ಏನು ಮೇಟ್ರು ರಾಮ, ಇಂಥವ್ರು ನೋಡಿಬಿಟ್ರೆ ತುಂಬ ಇಷ್ಟ ಆಗ್ತೈತೆ. ಮುಕ್ತಲ್ಲಿ ನೋಡೋ ಏನು ಕಳೆ, ಲಕ್ಷ್ಮಿ ಕಳೆ ಎದ್ದು ಕಾಣ್ತೈತೆ. ಲಕ್ಷ್ಮಿ ಅಂತ ಹೆಸರಿಕೊಂಡು ಲಕ್ಷ್ಮಿ ಥರನೇ ಇದ್ದಾಳಲ್ಲ ಲಸ್ಮಕ್ಕ. ನಿಜವಾಗ್ಲಪ್ಪ ಸೇಮ್ ಲಕ್ಷ್ಮಿ ಇದ್ದಂಗೆ ಇದ್ದಾಳೆ. ಮುಖ ನೋಡಿದ್ರೆ ಹೆಂಗೆ ಕಳಿಯಾಗೈತೆ ಅಂತ. ನನ್ನ ಹೆಂಡತಿ ಮುಖ ನೋಡಿ ಎಷ್ಟು ಮೇಕಪ್ ಮಾಡ್ಕೊಂಡ್ರು ಅಷ್ಟು ಈ ಲಸ್ಮಕ್ಕನ ಮುಖದಷ್ಟು ಮೇಕಪ್ಪು, ಏನೇ ಮೇಕಪ್ ಹಾಕೊಂಡ್ರು ಈ ಲಸ್ಮಕ್ಕನ ಮುಖದಲ್ಲಿರೋ ಕಳೆ ನನ್ನ ಹೆಂಡತಿ ಮುಖದಲ್ಲಿಲ್ಲ. ನಾನು ಈ ಲಸ್ಮಕ್ಕನ ನೋಡ್ತಿದ್ರೆ ತುಂಬ ಇಷ್ಟ ಆಗ್ತಾಯಿದ್ದಾಳೆ ಕಣೋ ಪುರ್ಗೈ. ಇದೇನು ಗೌಡ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಅಯ್ಯ ಶಿವನೇ, ಲಸ್ಮಕ್ಕನ ಕಂಡ್ರೆ ಇಷ್ಟ? ಅಯ್ಯಪ್ಪ, ಇದೇನು ಗೌಡ್ರೆ ನಿಮ್ಗೆ ಅವ್ರಿಗೆ ಮೊದಲೇ ಆಗ್ತಾ ಇರಲಿಲ್ಲ? ಈಗ ನಾವು ಮಾಡಿರೋದು ತಪ್ಪು, ಅದನ್ನು ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಬ್ರು ಯಾರನ್ನಾಗಿದ್ರೆ, ಈಗ ನಮ್ಮೂರಾಗೆ ಯಾರಿಗೆ ಒಬ್ರು ಹೆಂಗಸ್ರಿಗೆ ಗೊತ್ತಾಗಿದ್ರು ಬಿಡಪ್ಪ ಆ ಊರಿನ ಗೌಡ್ರು ಏನು ಮಾಡ್ತಾ ಇದ್ದಾರೋ ಏನೋ, ಆ ಊರಿನ ಗೌಡ್ರಿಗೆ ನಾವೆಲ್ಲ ಹಿಂಗೆ ಹೇಳೋಕೆ ಹೋದ್ರೇ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನಾವು ಏನಾದರೂ ಮಾಡ್ಕೊಂಬ್ಲೇಳು, ಅನಾಥಾಶ್ರಮನ ನಡೆಸ್ಲಿ, ವೃದ್ಧಾಶ್ರಮನ ನಡೆಸ್ಲಿ, ಏನನ್ನ ಮಾಡ್ಕೊಂಬ್ಲೇಳು ಅಂತ ಹೇಳಿ ನಮಗೆ ಹಾಕಬೇಕು ಅಂತ ಹೇಳಿ ಹೆದ್ರಿಕೊಂಡು ಸುಮ್ಮನಾಗಾರು. ಆದರೆ ಈ ಲಸ್ಮಕ್ಕನ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೋ. ನಾನು ಇಷ್ಟೂ ನಾನು ಖಡಕ್ಕಾಗಿದ್ರು, ನಾನು ಹಿಂಗಿದ್ರೂ ನನಗೆ ಒಂಚೂರು ಹೆದರಿಕೆ ಅಂದಂಗೆ ನಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿಬಿಟ್ಟು ಎಲ್ಲ ಹೆಂಗೆ ಮಾಡಿಬಿಟ್ಲಲ್ಲ ಧೈರ್ಯವಾಗಿ ಈ ಲಸ್ಮಕ್ಕನ ಧೈರ್ಯ ಅದೆಲ್ಲ ನೋಡ್ತಾ ಇದ್ರೆ ನನಗಂತೂ ಲಸ್ಮಕ್ಕನ ಕಂಡ್ರೆ ಭಾಳ ಇಷ್ಟ ಆಗ್ತಾಯಿದ್ದಾಳೆ ಕಣ ಮನಸ್ಸಿಗೆ. ಯಾಕನೋ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತೆ. ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತೈತೆ. ಇನ್ನು ಯಾರಿಗೆ ಒಬ್ರಿಗೆ ಗೊತ್ತಾಗಿದ್ರು ಈ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನನಗೆಲ್ಲ ಎದುರ್ಕೊಳ್ಳೋರು ಈ ಊರಲ್ಲಿ. ಯಾಕೆ ಬೇಕಪ್ಪ ಅಂತ ಹೇಳಿ ನಿನ್ನ ಹೆಂಡತಿ ಸಮೇತನೂ ನನ್ನ ಕಂಡ್ರೆ ಗಡಗಡ ನಡುಗಳು. ಅಂಥದ್ರಲ್ಲಿ ಈ ಲಸ್ಮಕ್ಕಿಗೆ ಇಷ್ಟೊಂದು ಧೈರ್ಯ ಐತೆ ಅಂದಮೇಲೆ ಈ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕಲ್ಲ ನಾವು. ಇವಾಗ ನೋಡಿದ್ರೆ ನಿಮ್ಮ ಹೆಂಡ್ತಿಗೆ ನೀವೇ ಎರಡು ಬಿಟ್ಟು ಬುದ್ಧಿವಾದ ಹೇಳ್ಬೋದಿದ್ದೀರಾ, ಹಿಂಗೆಲ್ಲ ಮಾಡೋದು ಸರಿ ಇಲ್ಲ, ನೀನು ನಮ್ಮಪ್ಪ ನಮ್ಮಮ್ಮನ ನೋಡ್ಕೋಬೇಕು, ನನ್ನ ತಂಗಿನ ನೋಡ್ಕೋಬೇಕು ಅಂತ ಹೇಳಿ ನಿಮ್ಮ ಹೆಂಡ್ತಿ ಮೇಲೆ ಬೇರೆ ರೇಗಾಡ್ಮದಿದ್ದೀರಾ. ಇವಾಗ ನೋಡಿದ್ರೆ ಲಸ್ಮಕ್ಕನ ಕಂಡ್ರೆ ಇಷ್ಟ ಅಂತ ಹೇಳ್ತಾ ಇದ್ದೀರಲ್ಲ ಗೌಡ್ರೆ ನೀವು. ಈ ಅಪ್ಪ ಯಾಕೆ ಹಿಂಗೆ ನೀವು ಇದ್ಕಿದ್ದಂಗೆ ಹಿಂಗೆ ಬದಲಾಗ್ಬಿಟ್ರಿ? ಅದೇನೋ ಗೊತ್ತಿಲ್ಲ ಕಣ. ಆ ಲಸ್ಮಕ್ಕನ ನೋಡಿದ್ರೆ ನನಗೆ ಇವಾಗ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಸಂತೋಷ, ಏನೋ ಒಂಥರ ಅವ್ಳ ಮುಖ ನೋಡಿದ್ರೆ ನನಗೆ ಏನೋ ಒಂಥರ ಕಳೆ ಎದ್ದು ಕಾಣಿಸ್ತಾ ಐತೆ. ನಿಜವಾಗ್ಲೂ ಏನೋ ಒಂಥರ ನನಗೆ ಮನಸ್ಸಿಗೆ ಏನೇನೋ ಆಗ್ತಾಯಿದೆ ಗೊತ್ತಾ ಲಸ್ಮಕ್ಕನ ನೋಡಿಬಿಟ್ರೆ. ಅಯ್ಯೋ ಲಸ್ಮಕ್ಕನ ಕಂಡ್ರೆ ನನಗೆ ತುಂಬ ಇಷ್ಟ ಆದಂಗೆ ಆಗ್ತಾಯಿದೆ. ನೋಡ್ತಾ ಇದ್ದರೆ ಇಂಥ ಧೈರ್ಯ ಒಬ್ಳು ಹೆಂಗ್ಸಿಗೆ ಈ ಥರ ಧೈರ್ಯ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಈ ಥರ ಧೈರ್ಯ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಹಿಂಗೆ ಮಾತಾಡೋದಕ್ಕೆ ಹೆಂಗೆ ಸಾಧ್ಯ ಅಂತ ಅನಿಸುತ್ತೆ ನಿಜವಾಗ್ಲೂ. ಏನೋ ಒಂಥರ ಕಣ, ನನ್ನ ಮನಸ್ಸಿಗೆ ಏನೋ ಒಂಥರ ಆಗ್ತೈತಿ ಲಸ್ಮಕ್ಕನ ನೋಡಿಬಿಟ್ರೆ. ಹೆಂಗೆ ಆಗ್ತೈತೆ ಅಂದರೆ ಹಂಗೆ ಆಗ್ತೈತೆ ನಿಜವಾಗ್ಲೂ. ಇದೇನು ಪುರ್ಗಾಯಿ ಇಲ್ಲಿ ಮಾತಾಡ್ತಾ ಕುಕ್ಕಣಿದ್ರ ನೀನು ಗೌಡ್ರು? ಕೊಟ್ರ ಕಯ್ಯ ಬಾಯಿಲಿ ನಿನ್ಗೊಂದು ವಿಷಯ ಹೇಳ್ಬೇಕು, ಬಾಯಿಲಿ. ಬಂದಿದ್ದೀನಿ ಹೇಳು, ಇಲ್ಲೇನೆ ಹೇಳು ಗೌಡ್ರೆ. ಇದ್ಯಾಕೋ ಗೌಡ್ರು ಹಿಂಗೆ ಸುಮ್ಮನೆ ಕುತ್ಕೊಂಡಿದ್ದಾರೆ ನಗ್ತಾನ? ಯಾವುದೋ ಲೋಕದಲ್ಲಿ ತೇಲಾಡ್ತಾ ಇದ್ದಾರೆ ಈ ಗೌಡ್ರು. ಗೌಡ್ರೆ ಅಯ್ಯೋ ಇದ್ಯಾಕೆ ಈ ಗೌಡ್ರಿಗೆ ಹಿಂಗಾಗ್ಬಿಡ್ತು? ಅಯ್ಯೋ ಲವ್ವಾಗೈತೆ ನಮ್ಮ ಗೌಡ್ರಿಗೆ, ಲವ್ವಾಗೈತೆ ನಮ್ಮ ಗೌಡ್ರಿಗೆ ಲವ್ವಾಗೈತೆ.
ಲವ್ ಆಗೈತಿ ಯಾರ ಮೇಲೂ ಪುರ್ಗಯಿ ನಮ್ಮ ಗೌಡ್ರಿ ಲವ್ ಆಗಿರೋದು. ಲಸ್ಮಕ್ಕನ ಮೇಲೆ ನಮ್ಮ ಗೌಡ್ರಿಗೆ ಲವ್ ಆಗ್ಬಿಟ್ಟೈತಂತೆ. ಅದಕ್ಕೆ ನಮ್ಮ ಗೌಡ್ರು ಏನೋ ಕನ್ಸು ಕಾಣ್ತಾ ಇದ್ದಾರೆ. ಗೌಡ್ರೆ ಗೌಡ್ರೆ ಅಯ್ಯೋ ಅಯ್ಯೋ ಏನು ಪುರ್ಗೈ ಮಾತಾಡಿಸ್ತಾ ಯಾಕೆ? ಗೌಡ್ರೆ ಯಾಕೆ ಗೌಡ್ರೆ ಹಿಂಗೆ ಕೂತ್ಕೊಂಡಿದ್ದೀರಾ ನೀವು? ಹೇ ಕೊಟ್ರಕಯ್ಯ ಹೇಳಿಲ್ವಾ ಲಸ್ಮಕ್ಕನ್ ಕಂಡ್ರೆ ನಮ್ಮ ಗೌಡ್ರಿಗೆ ಲವ್ ಆಗೈತಂತೆ. ಹೌದು, ಲಸ್ಮಕ್ಕನ್ ಕಂಡ್ರೆ ನನಗೆ ತುಂಬ ಇಷ್ಟ ಆಗ್ತೈತೆ. ಅವ್ರ ಧೈರ್ಯಕ್ಕೆ ನಾನು ತುಂಬಾ ಮೆಚ್ಚಿಬಿಟ್ಟೆ ಕಣೋ. ಕೊಟ್ರಮ್ಮ, ಹಿಂಗೆ ಇರೋ ಧೈರ್ಯವಾಗಿರೋ ಹೆಂಗ್ಸ್ ನಾನು ಎಲ್ಲೂ ನೋಡಲೇ ಇಲ್ಲ. ಅದಕ್ಕೆ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಲಕ್ಷ್ಮಿ. ಎಷ್ಟು ಕಳೆ ಐತೆ ಅಂದರೆ ಮುಕ್ತಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ದರೆ ಏನೋ ಒಂಥರ ಕಳೆ. ಏನು ಧೈರ್ಯ, ಏನು ಕದ್ದರ್ರು, ಏನು ಮೀಟ್ರು, ಏನು ಡೀಪು, ಏನು ಸ್ಟ್ರೆಚ್ಚರು. ನೋಡ್ತಾನೆ ಇದ್ರೆ ಲಸ್ಮಕ್ಕನ್ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತೈತೆ. ಅಯ್ಯಯ್ಯೋ, ಇದೇನು ಗೌಡ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಲಸ್ಮಕ್ಕನ್ನ ನೀವು ಲವ್ ಮಾಡ್ತಾ ಇದ್ದೀರಾ? ಅಯ್ಯೋ ಶಿವನಿ, ನಿನ್ಗೂ ಅವ್ರಿಗೂ ಮೊದಲೇ ವಿರುದ್ಧ, ನಿನ್ಗೂ ಅವ್ರಿಗೂ ಮೊದಲೇ ಆಗ್ತಾ ಇರಲಿಲ್ಲ. ಇದೇನು ಗೌಡ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲ, ನಿಜ ನನಗೆ ಲಸ್ಮಕ್ಕನ್ ಕಂಡ್ರೆ ತುಂಬ ಇಷ್ಟ ಆಗ್ತೈತೆ. ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೋ. ಅವ್ರ ಧೈರ್ಯ, ಅವ್ರ ಕದರು ನನಗೆ ನಿಜವಾಗ್ಲೂ ಅದು ನೆನೆಸ್ಕೊಳ್ತಾ ಇದ್ರೆ ಏನಪ್ಪ ಇದು, ನಮ್ಮೂರಿಗೆ ಯಾವುದೇ ಬೇರೆ ಹೆಂಗ್ಸಿಗೆ ಗೊತ್ತಾಗಿದ್ರೂ ಹಿಂಗೆ ಆಗ್ತಾನೆ ಇರಲಿಲ್ಲ. ಈ ಧೈರ್ಯಕ್ಕೆ ಎಷ್ಟು ಮೆಚ್ಚಬೇಕು ಅಂತ ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಂಗೆ ಆಗ್ತಾಯಿತ್ತೆ ನನಗೆ. ಗೌಡ್ರೆ ಹಾಗಾದ್ರೆ ಇವಾಗ ಲಸ್ಮಕ್ಕನ್ ನೀವು ಲವ್ ಮಾಡ್ತಾ ಇದ್ದೀರಾ? ಮಾಡಬೇಕು ಅಂತ ಅನ್ನಿಸ್ತಾ ಐತೆ ಕಣೋ ಪುರ್ಗೈ. ನನಗೆ ಲಸ್ಮಕ್ಕು ಪ್ರಪೋಸ್ ಮಾಡಬೇಕು ಅಂತ ಅನ್ನಿಸ್ತಾ ಐತೆ ನಿಜವಾಗ್ಲೂ. ನನಗೇನೋ ಒಂಥರ ಅವ್ರ ಧೈರ್ಯಕ್ಕೆ ಏನಪ್ಪ ಇದು ಅಂತ ಅನ್ನಿಸ್ತಾ ಐತೆ. ಯಾಕೆ ಹಿಂಗೆ ಕುತ್ಕೊಂಡು ಇಲ್ಲಿ ನೋಡ್ತಾ ಇದ್ದಾನೆ ಈ ಗೌಡ? ಯಾಕೆ ನಾನು ನೋಡಿ ಹಿಂಗೆ ಅಲ್ಕಿಸ್ತಾ ಇದ್ದಾನೆ? ಈ ನನ್ನ ಮಗು ಏನು ಗೊತ್ತು ಹಿಂಗೆ ಅಲ್ಕಿಸ್ಕೊಂತಾ ಇದ್ದಾನೆ. ಈ ಪಾಟಿ ಆದ್ರೂ ಇನ್ನೂ ಅಲ್ಕಿಸ್ಕೊಂಡು ಕೂತ್ಕೊಂಡವನಿಲ್ಲಿ. ನೋಡು ಸಿಟ್ಟಾದ್ರೂ ಲಸ್ಮಕ್ಕನ್ ಮುಕ್ತಲ್ಲಿ ಕಳೆ ನೋಡು ಹಿಂಗೆ ಕಾಣಿಸ್ತೈತೆ ನೋಡೋ ಪುರ್ಗೈ. ಮನೆ ತಕ್ಕ ಹೋಗ್ತೀನಿ ಅಣ್ಣ, ಚಂದ್ರಣ್ಣ ನಾನು ಬಾ. ಯಾಕೆ ಹಿಂಗೆ ನೋಡ್ತಾ ಇದ್ದ? ನನ್ನ ಮಣಮಣ ಕಂಡ್ಬಿಡ್ಕೊಂಡಿವು. ಇವನು ಯಾಕೆ ಅಲ್ಕಿಸ್ತಾ ಇದ್ದಾನೆ ಈ ಗೌಡ? ಯಾಕೆ ಹಿಂಗೆ ನೋಡ್ತಾ ಇದ್ದಾವ ನನ್ನ? ಹೆಂಗ ಏನು ಮಾತಾಡಲಿಲ್ಲ, ಸುಮ್ಮನೆ ಯಾಕೆ ಅನ್ಕಣ? ಹೆಂಗ ನೋಡ್ತಂಬ್ಲೆ ನೋಡಕ್ಕೆ ಏನೋ ಕಣ್ಣಿರೋದೇ ನೋಡಕ್ಕೆ. ನಾನು ಏನಾರು ಮಾತಾಡೋಕೋದ್ರೆ ಇವಾಗ ಲಸ್ಮಕ್ ಕಾಲು ಕೆರ್ಕೊಂಡು ಜಗಳಕ್ಕೋತಾರೆ ಅಂತಾರೆ. ನೋಡೋಣ. ಯಾಕೆ ಹಿಂಗೆ ನೋಡ್ತಾ ಇದ್ದಾರೆ? ಏನ್ಕನ ನೋಡ್ಕೊಂಬೇಡ್ಬಿಡು, ನನ್ನ ಪಾಡಿಗೆ ನಾನು ಮಂತಕ್ಕೆ ಹೋಗ್ತೀನಿ. ಬೋತ್ಕ ಇದ್ದ ನನಗೆ. ಗೌಡ್ರೆ ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ಲಸ್ಮಕ್ಕನ್ನ? ಅಯ್ಯೋ ಸಿಟ್ಟಾದ್ರೂ ಲಸ್ಮಕ್ಕ ನಮ್ಮ ಗೌಡ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ ಕೊಟ್ರಕಯ್ಯ. ಅಯ್ಯೋ ಶಿವನಿ, ಇದೇ ನಮ್ಮ ಗೌಡ್ರು ಹಿಂಗೆ ಹೇಳ್ತಾ ಇದ್ದಾರೆ. ಯಪ್ಪ, ಈ ಲಸ್ಮಕ್ ಮೊದಲೇ ಒಳ್ಳೆಲ್ಲ ಯಾಕೆ ಬೇಕು ಗೌಡ್ರೆ? ಸುಮ್ಮನಿರ್ರಿ ಗೌಡ್ರೆ. ಅಯ್ಯೋ ಇವರು ಲಸ್ಮಕ್ಕನ ಮೇಲೆ ಲವ್ ಆಗೈತಿ ಅಂತ ಹೇಳ್ದಾಗಿಂದ ನಾನು ಯಾವುದೋ ಲೋತ್ತಲ್ತೆಲ್ಲ ಆಡ್ತಾ ಇದ್ದಾರೆ ನಮ್ಮ ಗೌಡ್ರು. ಅಯ್ಯೋ ಏನು ಕೊಟ್ರಮ್ಮ ಏನು? ಇಲ್ಲ ನೋಡು ಲಸ್ಮಕ್ಕ ನಿಜವಾಗ್ಲೂ ಸಿಟ್ಟಾದ್ರೂ ಹೆಂಗೆ ಮುಕ್ತಲ್ಲಿ ಕಳೆ ಅಮ್ಮ. ನೋಡ್ತಾ ಇದ್ರೆ ನೋಡಬೇಕು ಅಂತ ಅನ್ನಿಸ್ತಾ ಐತೆ ನಿಜವಾಗ್ಲೂ. ಅದಕ್ಕೆ ಮರೆ ಆಗೋವರೆಗೂ ನೋಡ್ತಾ ಇದ್ದೀನಿ ಲಸ್ಮಕ್ಕನ್ನ. ಇದೇನು ಗೌಡ್ರೆ, ಆ ಲಸ್ಮಕ್ಕನ ಮೇಲೆ ಆ ಪಟ್ಟಿ ಪ್ರೀತಿ ಬಂತ ನಿಮಗೆ? ನಿಮ್ಮ ಮರ್ಯಾದೆ ಎಲ್ಲ ಕಳೆದ್ಲು. ನಿಮಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ಲು. ಅವಳ ಮೇಲೆ ನಿಮ್ಗೆ ಇಷ್ಟೊಂದು ಲವ್ ಆಗೈತೆ ಅಂದರೆ ಅದು ಧೈರ್ಯಕ್ಕೆ ಮೆಚ್ಚಿದ್ದೀನಿ. ಅವ್ರದ್ದೇನು ಕದರು, ಮಾತಾಡೋದಂತೂ ಏನು ಕದರಮ್ಮ. ಅದು ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೇನೋ ಒಂಥರ ಅನ್ನಿಸ್ತು ಬಿಡಮ್ಮ. ಈಗ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ನಿಜವಾಗ್ಲೂ. ಈ ಲಕ್ಷ್ಮಿ ನೋಡ್ತಾ ಇದ್ದರೆ ನನಗೆ ತುಂಬಾ ಮನಸ್ಸಿಗೆ ಒಂಥರ ಏನೋ ಇಷ್ಟ ಆಗ್ತಾ ಇದ್ದಾರೆ ನಿಜವಾಗ್ಲೂ. ಇನ್ನೊಬ್ರು ಯಾರಿಗೆ ಗೊತ್ತಾಗಿದ್ರು ನನ್ನ ಬಂಡವಾಳ ಬಯಲು ಮಾಡೋಕ್ಕೆ ಹೆದರ್ಕೊಳ್ಳೋರು. ಆದರೆ ಇವರು ಇಷ್ಟು ಧೈರ್ಯವಾಗಿಯೇ ನನ್ನಂತ ನಾನು ಎಷ್ಟು ನಾನು ಕೋಟಿಗಟ್ಟಲೆ ಇರೋನು. ನನ್ನಂತನಿಗೆ ಹೆದರ್ಕೊಳ್ದಲೇ ಇಷ್ಟು ಧೈರ್ಯವಾಗಿ ಎಲ್ಲ ಹಿಂಗೆ ಫೇಸ್ ಮಾಡಿದ್ದಾರೆ. ನಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿದ್ರು ಅಂದರೆ ನಿಜವಾಗ್ಲೂ ಧೈರ್ಯಕ್ಕೆ ಮೆಚ್ಚಿ. ಯಪ್ಪ ಇಷ್ಟು ಇವ್ರಿಗೆ ಧೈರ್ಯ. ಇವ್ರ ಮುಖದಲ್ಲಿ ಏನು ಕಳೆ ನೋಡ್ಬೇಕು. ಹಂಗೇನೆ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಐತೆ. ಲಕ್ಷ್ಮಿನೇ ಆಗಿದ್ದಾಳೆ ನಿಜವಾಗ್ಲೂ. ನನಗೆ ನೋಡ್ತಾ ಇದ್ದರೆ ತುಂಬ ಇಷ್ಟ ಆಗ್ತಾ ಇದ್ದಾಳೆ ಲಸ್ಮಕ್ಕ. ಯಾಕನು ನಾನಂದರೆ ಯಾವುದೇ ಕಾರಣಕ್ಕೂ ಲಸ್ಮಕ್ಕನ ಆಸ್ತಿ ನೋಡಾಗಲಿ ನನಗೆ ಬೇರೆ ಏನೋ ಆಗುತ್ತೆ ಅಂತ ಏನಲ್ಲ. ಲಕ್ಷ್ಮಕ್ಕನ ಧೈರ್ಯ, ಅವ್ರ ಕದರು, ಅವ್ರ ಮೀಟ್ರು ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಇಷ್ಟ ಆಗ್ತೈತೆ. ಅದಕ್ಕೋಸ್ಕರ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಗ್ತೈತೆ. ಹೇಳೋದಕ್ಕಾಗ್ತಾಯಿಲ್ಲ, ಅಷ್ಟು ಇಷ್ಟ ಆಗ್ತೈತೆ ಲಸ್ಮಕ್ಕ ನನ್ನ ಮನಸ್ಸಿಗೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.